ಮೈಸೂರಿನಿಂದ ಇವತ್ತೇ ಬೆಂಗಳೂರಿಗೆ ದರ್ಶನ್ ವಾಪಸ್ ಆಗ್ತಿದ್ದಾರೆ. ಸದ್ಯ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿರುವಂತಹ ಆರೋಪಿ ದಾಸ ಮೈಸೂರಿನಿಂದ ಇವತ್ತೇ ಬೆಂಗಳೂರಿಗೆ ವಾಪಸ್ ಆಗಬೇಕಾಗಿದೆ. ಯಾಕಂದ್ರೆ ಅನುಮತಿಯನ್ನ ಪಡೆದಿದ್ದು ಇವತ್ತು ಕೊನೆ ದಿನ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬೇಲ್ ಪಡೆದಿರುವಂತಹ ದರ್ಶನ್ ಮೈಸೂರಿಗೆ ತೆರಳಲು 2 ವಾರಗಳ ಅನುಮತಿಯನ್ನ ಕೇಳಿದ್ರು. ಆ 2 ವಾರದ ಅನುಮತಿ ಈಗ ಮುಕ್ತಾಯ ಆಗಿದೆ ಇವತ್ತಿಗೆ. ಇಂದು ನ್ಯಾಯಾಲಯ ನೀಡಿದ್ದ ಅನುಮತಿಯ ಅವಧಿ ಅಂತ್ಯವಾಗಿರುವುದರಿಂದ ಮತ್ತೆ ವಾಪಸ್ ಬೆಂಗಳೂರಿಗೆ ಬರಬೇಕಾಗಿದೆ. ಹಿಂದೆ ಮೈಸೂರು ಬಿಟ್ಟು ಬೆಂಗಳೂರಿಗೆ ಬರ್ತಿದ್ದಾರೆ ದರ್ಶನ್. ವೈದ್ಯರ ಭೇಟಿ ಮಾಡಿ ತಪಾಸಣೆ ಮಾಡಿಕೊಂಡಿರುವಂತಹ ದರ್ಶನ್ ಏನು ಅನುಮತಿ ಪರ್ಮಿಷನ್ ಕೇಳಿದ್ರು 2 ವಾರದ ಅದು ಮುಕ್ತಾಯ ಆಗಿದೆ. ಸದ್ಯಕ್ಕೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಬೇಲ್ನ ಮೇಲಿರುವಂತಹ ದರ್ಶನ್ ಮೈಸೂರಿಗೆ ತೆರಳೋದಕ್ಕೆ 2 ವಾರಗಳ ಅನುಮತಿ ಪಡೆದಿದ್ದಂಥ ದರ್ಶನ್ ಸದ್ಯಕ್ಕೆ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿದ್ದಾರೆ. ಅಲ್ಲಿಂದ ಬೆಂಗಳೂರಿಗೆ ಬರುವಂಥ ನಿರೀಕ್ಷೆ ಇದೆ ಇವತ್ತು. ಜೊತೆಗೆ ಸಮಯವನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡುವಂಥ ಮನವಿಯನ್ನು ಕೂಡ ಮಾಡ್ಬೋದು. ಆದರೆ ಅದಕ್ಕೆ ಹೇಗೆ ಪುರಸ್ಕಾರ ಸಿಗುತ್ತೆ ಅನ್ನೋ ಕಾದು ನೋಡಬೇಕು. ವೈದ್ಯರನ್ನ ಭೇಟಿಯಾಗಿ ತಪಾಸಣೆ ಮಾಡಿಸ್ಕೊಂಡಿದ್ದಾರೆ. ಜೊತೆಗೆ ಒಂದಷ್ಟು ಸಿನಿಮಾದ ಡಬ್ಬಿಂಗ್ನಲ್ಲೂ ಕೂಡ ಅವ್ರು ಭಾಗವಹಿಸ್ತಾರೆ ಅನ್ನೋದ್ರ ಬಗ್ಗೆ ಸುದ್ದಿ ಇತ್ತು. ಹಿಂದೆ ಮೈಸೂರು ಬಿಟ್ಟು ಬೆಂಗಳೂರಿಗೆ ದರ್ಶನ್ ಬರುವ ನಿರೀಕ್ಷೆ ಇದೆ. ಸದ್ಯ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಅವರ ಫ್ಯಾಮಿಲಿ ಜೊತೆಗೆ ದರ್ಶನ್ ಸದ್ಯಕ್ಕೆ ರೆಸ್ಟ್ ಮಾಡ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸದ್ಯಕ್ಕೆ ಬೇಲ್ನಲ್ಲಿರುವಂಥ ದರ್ಶನ್ ಬೆಂಗಳೂರಿಗೆ ಬರುವಂಥ ನಿರೀಕ್ಷೆ ಇದೆ.